ದಿವಂಗತ ಕ್ಷೀರಕ್ರಾಂತಿ ಹರಿಕಾರ ಎಂ.ವಿ. ಕೃಷ್ಣಪ್ಪನವರ ಜನ್ಮ ಶತಮಾನೋತ್ಸವ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು, ಹಿರಿಯ ನಾಯಕರು ಆದಂಥ ಮಾನ್ಯ ಎಸ್.ಎಂ. ಕೃಷ್ಣ ಅವರೇ, ಎಂ.ವಿ. ಕೃಷ್ಣಪ್ಪನವರ ಧರ್ಮಪತ್ನಿ ಶ್ರೀಮತಿ ಪ್ರಮೀಳಮ್ಮ ಎಂ.ವಿ. ಕೃಷ್ಣಪ್ಪನವರೇ, ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಲೋಕಸಭಾ ಸದಸ್ಯರಾದಂಥ ರಮೇಶ್ ಕುಮಾರ್ ಅವರೇ, ವಿಧಾನಸಭಾ ಅಧ್ಯಕ್ಷರಾದಂಥ ರಮೇಶ್ ಕುಮಾರ್ ಅವರೇ, ಸಚಿವರುಗಳಾದಂಥ ಶಿವಶಂಕರ್ ರೆಡ್ಡಿ ಅವರೇ, ಕೃಷ್ಣ ಬೈರೇಗೌಡರೇ, ಲೋಕಸಭಾ ಸದಸ್ಯರಾದಂಥ ಕೆ.ಎಚ್. ಮುನಿಯಪ್ಪನವರೇ, ಎಲ್ಲ ಶಾಸಕ ಮಿತ್ರರೇ, ಮಾಜಿ ಶಾಸಕರುಗಳೇ, ರಾಜೀವ್ ಗೌಡ ಅವರೇ, ರಾಜ್ಯಸಭಾ ಸದಸ್ಯರು, ಇಲ್ಲಿ ನೆರೆದಿರ್ತಕ್ಕಂಥ ಎಂ.ವಿ. ಕೃಷ್ಣಪ್ಪನವರ ಎಲ್ಲ ಅಭಿಮಾನಿ ಬಂಧು ಭಗಿನಿಯರೇ, ಮಾಧ್ಯಮದ ಎಲ್ಲ ಗೆಳೆಯರು, ರಮೇಶ್ ಕುಮಾರ್ ಅವರು ನನಗೆ ದೂರವಾಣಿ ಮೂಲಕ ಮಾತನಾಡಿ ಎಂ.ವಿ. ಕೃಷ್ಣಪ್ಪನವರ ಜನ್ಮ ಶತಮಾನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ಜಿಲ್ಲೆ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನ. ನಾವು ಕೂಡ ಎಲ್ಲ ಜನಪ್ರತಿನಿಧಿಗಳು ಸಹಕಾರ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕ ಸಹಕಾರ ಸಂಘ ಮತ್ತು ಸಹಕಾರ ಬ್ಯಾಂಕ್ನವರು ಅವರು ಈ ಕಾರ್ಯಕ್ರಮದ ಜವಾಬ್ದಾರಿ ಹೊತ್ತುಕೊಂಡಿದ್ದಾರೆ. ಅವರೆಲ್ಲರ ಪರವಾಗಿ ನಾನು ಆಹ್ವಾನ ಮಾಡ್ತಾ ಇದ್ದೀನಿ, ನೀವು ಬರಬೇಕು ಅಂತೇಳಿ ಹೇಳಿದ್ರು. ನಾನು ಮರು ಮಾತಾಡದೇನೆ ಬೇರೆ ಕಾರ್ಯಕ್ರಮ ಇತ್ತು, ಅದನ್ನ ರದ್ದು ಮಾಡಿ ಈ ಕಾರ್ಯಕ್ರಮದಲ್ಲಿ ಇವತ್ತು ನಾನು ಭಾಗಿಯಾಗ್ತಾ ಇದ್ದರೆ ಅದಕ್ಕೆ ರಮೇಶ್ ಕುಮಾರ್ ಅವರು ಕಾರಣ ಅಂತಕ್ಕಂಥ ಮಾತನಾಡಲಿಕ್ಕೆ ಬಯಸ್ತಾರೆ. ನಾನು ಎಂ.ವಿ. ಕೃಷ್ಣಪ್ಪನವ್ರ ಜೊತೆ ರಾಜಕೀಯ ಮಾಡ್ತಕ್ಕಂಥ ಅವಕಾಶ ಇರಲಿಲ್ಲ. ಯಾಕಂದ್ರೆ ನಾನು 83ರಲ್ಲಿ ಶಾಸಕನಾದವರು. ಎಂ.ವಿ. ಕೃಷ್ಣಪ್ಪನವರು 1980ನೇ ಇಸ್ವಿನಲ್ಲೇ ದಿವಂಗತರಾಗಿದ್ದರು. ಆದರೆ ನಾನು ಕಾಲೇಜ್ ವಿದ್ಯಾರ್ಥಿಯಾಗಿ ಮತ್ತು ವಕೀಲನಾಗಿ ರಾಜಕೀಯದಲ್ಲಿ ಆಸಕ್ತಿ ಇದ್ದದರಿಂದ ಎಂ.ವಿ. ಕೃಷ್ಣಪ್ಪನವರು
ಈ ನಾಡಿಗೆ ಕೊಟ್ಟಂತ ಕೊಡುಗೆಯನ್ನ ಕೇಳಿದ್ದೀನಿ ಮತ್ತು ನೋಡಿದ್ದೇನೆ. ಎಂ ವಿ ಕೃಷ್ಣಪ್ಪನವರು ಒಬ್ಬ ದೂರದೃಷ್ಟಿ ಇದ್ದಂತ ರಾಜಕಾರಣಿ. ದೂರದೃಷ್ಟಿ ಇರ್ತಕ್ಕಂಥ ರಾಜಕಾರಣಿಗಳು ಬಹಳ ಕಡಿಮೆ ನಮ್ಮಲ್ಲಿ. ಸ್ವಾರ್ಥ ರಾಜಕಾರಣ ಮಾಡ್ತಕ್ಕಂಥವ್ರು ಬಹಳ ಜಾಸ್ತಿ ಇದ್ದಾರೆ. ಎಂ ವಿ ಕೃಷ್ಣಪ್ಪನವರು ನಿಸ್ವಾರ್ಥತೆಯಿಂದ ಈ ಬರಡು ಭೂಮಿನಲ್ಲಿ ಹುಟ್ಟಿ ಕೋಲಾರ, ಚಿಕ್ಕಬಳ್ಳಾಪುರ, ಅದಿನ ಅಖಂಡ ಜಿಲ್ಲೆ, ಇಂಥ ಜಿಲ್ಲೆಗೆ ನಮ್ಮ ರೈತರನ್ನ ಉಳಿಸಬೇಕಾದ್ರೆ, ಉದ್ಧಾರ ಮಾಡಬೇಕಾದ್ರೆ ಏನ್ ಮಾಡಿದ್ರೆ ಸಾಧ್ಯ ಅಂತಕ್ಕಂಥದನ್ನ ಊಹಿಸಿ ಆ ದೂರದೃಷ್ಟಿ ಇಟ್ಕೊಂಡು ಕೃಷಿಗೆ, ಪಶುಸಂಗೋಪನೆಗೆ, ಮೀನುಗಾರಿಕೆಗೆ ಹೆಚ್ಚು ಒತ್ತನ್ನ ಕೊಡ್ತಾರೆ. ಈಗಾಗಲೇ ಪ್ರಸ್ತಾಪ ಮಾಡದಂತೆ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ದೊಡ್ಡ ನದಿಗಳೇನಿಲ್ಲ. ದೊಡ್ಡ ನದಿಗಳಿದ್ದಿರೋದ್ರಿಂದ ಜಲಾಶಯಗಳು ಪ್ರಶ್ನೆನೇ ಇಲ್ಲ. ಎಲ್ಲ ರೈತರು ಇಲ್ಲಿ ಮಳೆ ಆಶ್ರಯದಲ್ಲೇ ವ್ಯವಸಾಯ ಮಾಡಬೇಕು. ಭೂಮಿಯಲ್ಲಿರ್ತಕ್ಕಂಥ ನೀರನ್ನ ಬಳಸಿಕೊಂಡು ಅವ್ರ ಬದುಕನ್ನ ಸಾಗಿಸಬೇಕು. ಹಾಗಾಗಿನೇ ಕೃಷಿ ಜೊತೆಗೆ ಕೃಷಿ ಸಂಬಂಧಿತ ಪಶುಸಂಗೋಪನೆ ಅದನ್ನ ಲಾಭದಾಯಕವಾಗಿ ಮಾಡಿದ್ರೆ ನಮ್ಮ ರೈತರ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗ್ತದೆ. ಆ ಮೂಲಕ ಅವರ ಆದಾಯ ಹೆಚ್ಚಾಗ್ತದೆ, ಅವ್ರ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಅವರು ಆಲೆಂಡ್ಗೆ ಹೋಗಿದ್ದಾರೆ. ಅಲ್ಲಿ ಪಶುಗಳನ್ನು ನೋಡ್ತಾರೆ. ಆ ಪಶುಗಳನ್ನ ಇಲ್ಲಿ ನಮ್ಮ ರಾಜ್ಯಕ್ಕೆ ಯಾಕೆ ತರಬಾರದು, ನಮ್ಮ ದೇಶಕ್ಕೆ ಯಾಕೆ ತರಬಾರದು ಅಂತೇಳಿ ವಿಮಾನದ ಮೂಲಕ ಒಂದು ಹೋರಿ ಮತ್ತು ಒಂದು ಎರಡನ್ನೂ ಕೂಡ ತರಿಸ್ತಾರೆ. ಮತ್ತು ಯಾರು ಕೂಡ ಆಗ ಬಂದಿರಲಿಲ್ಲ. ಇಲ್ಲಿ ಕ್ಷೀರ ಕ್ರಾಂತಿ ಆಗ್ತದೆ ಅಂತಕ್ಕಂಥದ್ದು ಇವತ್ತು ಕರ್ನಾಟಕದಲ್ಲಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಕ್ಷೀರ ಕ್ರಾಂತಿಯಾಗಿದೆ. ಕರ್ನಾಟಕ ಇವತ್ತು ಹಾಲು ಉತ್ಪಾದನೆಯಲ್ಲಿ 2ನೇ ಸ್ಥಾನದಲ್ಲಿದ್ದಾರೆ ದೇಶದಲ್ಲಿ. ಈ ಕ್ಷೀರ ಕ್ರಾಂತಿ ಆಗಿದ್ದರೆ ಅದಕ್ಕೆ ಎಂ ವಿ ಕೃಷ್ಣಪ್ಪನವರು ಕಾರಣ, ಅವರ ಕೊಡುಗೆ ಕಾರಣ ಅಂತಕ್ಕಂಥದ್ದನ್ನು ಇವತ್ತು ನಾವು ಸ್ಮರಿಸ್ತೇವೆ. ನಾನು ಕೇಳಿದೆ ನಜೇಗೌಡರಿಗೆ, ಮಿಲ್ಕ್ ಯೂನಿಯನ್ ಪ್ರೆಸಿಡೆಂಟ್, ಎಷ್ಟು ಹಾಲು ಬರ್ತದೆ ಅಂತೇಳಿ. ಕೋಲಾರ ರಾಜ್ಯದಲ್ಲಿ ಕೋಲಾರ ಮಿಲ್ಕ್ ಯೂನಿಯನ್ ಬೆಂಗಳೂರು ಬಿಟ್ಟರೆ 2ನೇ ಹೆಚ್ಚು ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಮಿಲ್ಕ್ ಯೂನಿಯನ್. ಬೆಂಗಳೂರಲ್ಲಿ ಸುಮಾರು 13-13.5 ಲಕ್ಷ ಹಾಲು ಉತ್ಪಾದನೆ ಆದರೆ ಕೋಲಾರದಲ್ಲಿ 11 ಲಕ್ಷಕ್ಕೂ ಹೆಚ್ಚು ಲೀಟರ್ ಹಾಲು ಪ್ರತಿದಿನ ಉತ್ಪಾದನೆ. ನಮ್ಮ ಸರ್ಕಾರದ್ದು ಕೂಡ ಒಂದು ಸಣ್ಣ ಕೊಡುಗೆ ಇದೆ. ನಾವು ಹಾಲಿಗೆ 5 ರೂಪಾಯಿ ಸಬ್ಸಿಡಿ ಕೊಡೋದಕ್ಕಿಂತ ಮುಂಚಿತವಾಗಿ
ಕರ್ನಾಟಕದಲ್ಲಿ ಹಾಲು ಉತ್ಪಾದನೆ ಆಗ್ತಾ ಇರೋದು ಸುಮಾರು 50 ಲಕ್ಷ ಲೀಟರ್ ಹಾಲು ಒಂದು ದಿನಕ್ಕೆ. ನಾವು 5 ರೂಪಾಯಿ ಸಬ್ಸಿಡಿಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಅದು ಸುಮಾರು 73-74 ಲಕ್ಷ ಲೀಟರ್ ಹಾಲು ಒಂದು ದಿನಕ್ಕೆ ಉತ್ಪಾದನೆ ಆಗುತ್ತೆ. 11 ಲಕ್ಷ ಲೀಟರ್ ಹಾಲು ಪ್ರತಿದಿನ ಉತ್ಪಾದನೆ ಆಗ್ತದೆ ಅಂದ್ರೆ ಕೋಲಾರದಲ್ಲಿ ಪ್ರತಿದಿನ ಸರ್ಕಾರದಿಂದ 1 ಲೀಟರ್ಗೆ 5 ರೂಪಾಯಿನಂತೆ 55 ಲಕ್ಷ ರೂಪಾಯಿಗಳು ಪ್ರತಿದಿನ ಕೋಲಾರಕ್ಕೆ ಬರ್ತಾರೆ, ಯೂನಿಯನ್ಗೆ ಬರ್ತಾರೆ. 55 ಲಕ್ಷ. ಅದರಿಂದಲೇ ಇವತ್ತು ಹಾಲಿನ ಉತ್ಪಾದನೆ ಜಾಸ್ತಿ ಆಯಿತು. ನಾನು ಹಾಲು ಉತ್ಪಾದನೆ ಆದಾಗ ಹಾಲು ಸುರಿಬೇಡಿ, ನೀವು ಹಾಲನ್ನ ವೇಸ್ಟ್ ಮಾಡಬೇಡಿ, ಅಷ್ಟೊಂದು ಹಾಲು ಮಾರಾಟ ಮಾಡಕ್ ಆಗಲ್ಲ ಅಂತ ಹೇಳಿದಾಗ 1,02,00,000 ಮಕ್ಕಳಿಗೆ ಇವತ್ತು ಪ್ರತಿದಿನ ವಾರದಲ್ಲಿ 5 ದಿನ ಹಾಲು ಕೊಟ್ಟಕ್ಕಂಥ ಕಾರ್ಯಕ್ರಮವನ್ನು ತಯಾರಿಸಿದ್ದಾರೆ. ಹಾಲೇ ಉತ್ಪಾದನೆ ಆಗಿದೆ, ಎಲ್ಲಿಂದ ಕೊಡಕ್ಕಾಗ್ತಾ ಇತ್ತು? ಇವತ್ತು ಮಕ್ಕಳು ಅವರ ಪೌಷ್ಟಿಕಾಂಶ ಹೆಚ್ಚಾಗಿದ್ರೆ ಈ ಹಾಲು ಕೊಡ್ತಾ ಇರ್ತಕ್ಕಂಥದ್ದು ಕೂಡ ಕಾರಣ ಅಂತಕ್ಕಂಥದ್ದು. ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲಿ ಬಿಸಿ ಊಟ ಕಾರ್ಯಕ್ರಮ ಜಾರಿಗೆ ಆ ಕಾರ್ಯಕ್ರಮ ಇವತ್ತು ಮುಂದುವರಿತಾ ಇದೆ. ಅದರ ಜೊತೆಗೆ ಹಾಲು, ಅಂಗನವಾಡಿ ಮಕ್ಕಳಿಗೆ ಮೊಟ್ಟೆ ಇವೆಲ್ಲ ಸಿಕ್ಕಿದ್ರಿಂದ ಇವತ್ತು ರಾಜ್ಯದಲ್ಲಿ ಅಪೌಷ್ಟಿಕಾಂಶ ಕಡಿಮೆ ಆಗ್ತಾ ಇದೆ. ಮಕ್ಕಳಲ್ಲಿ ಶಾಲೆಗೆ ಬರ್ತಕ್ಕಂಥವ್ರ ಮಕ್ಕಳ ಸಂಖ್ಯೆ ಹೆಚ್ಚಾಗಿದೆ. ಇದಕ್ಕೆಲ್ಲ ಮೂಲಭೂತವಾಗಿ ನಮ್ಮ ರಾಜ್ಯದಲ್ಲಿ ಹಾಲು ಉತ್ಪಾದನೆ ಹೆಚ್ಚಾಗದೇ ಕಾರಣ ಅಂತಕ್ಕಂಥದ್ದು ಇವತ್ತು ಅರ್ಥ ಮಾಡ್ಕೋಬೇಕಾಗ್ತದೆ. ಇದರಲ್ಲಿ ಎಂ ಎ ಕೃಷ್ಣಪ್ಪನವರ ಕೊಡುಗೆನೂ ಕೂಡ ಇದೆ ಅಂತಕ್ಕಂಥದ್ದನ್ನು ಇವತ್ತು ನೆನಪು ಮಾಡ್ತಾರೆ. ಅವರು ಬರೀ ಪಶುಸಂಗೋಪನೆಗೆ ಅಷ್ಟಕ್ಕೆ ಅಲ್ಲ, ಕೃಷಿ ಕ್ಷೇತ್ರದ ಬೆಳವಣಿಗೆಗೆ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು BML ಇಲ್ಲಿ ಬಂದಿದ್ರೆ ಅದಕ್ಕೆ ಅವ್ರದ್ದೇ ಕೊಡುಗೆ ಅಂತಕ್ಕಂಥದ್ದು ಇವತ್ತು ನಾವು ಹೇಳ್ಬೇಕಾಗ್ತದೆ. ಬಹುಶಃ ರಾಜ್ಯದಲ್ಲಿ ಇಂಥ ರಾಜಕಾರಣಿಗಳು ಇದ್ದಾಗ ಮಾತ್ರ ನಾಡಿನ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಯಾರಿಗೆ ದೂರದೃಷ್ಟಿ ಇದೆ, ಯಾರಿಗೆ ಸಾಮಾಜಿಕ ಕಳಕಳಿ ಇದೆ, ಬದ್ಧತೆ ಇದೆ, ರೈತರು, ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರ ಬಗ್ಗೆ ಕಾಳಜಿ ಇದೆ, ಅವರಿದ್ದಾಗ ಮಾತ್ರ ಸಮಾಜದಲ್ಲಿ ಬದಲಾವಣೆ ಆಗಲಿಕ್ಕೆ ಸಾಧ್ಯವೇ ಹೊರತು ಬೇರೆಯವರಿಂದ ಸಾಧ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಇವತ್ತು ಅರ್ಥ ಮಾಡ್ಕೋಬೇಕಾಗ್ತದೆ. ಹಾಗಾಗಿ ಎಂ ವಿ ಕೃಷ್ಣಪ್ಪನವರು ನಮ್ಮೆಲ್ಲರಿಗೂ ಕೂಡ ಆದರ್ಶ ರಾಜಕಾರಣಿ ಅಂತಕ್ಕಂಥದ್ದನ್ನ ಇವತ್ತು ನಾವು ನೆನಪು ಮಾಡ್ತೀವಿ. ಅವರು ಹೆಜ್ಜೆ ಗುರುತುಗಳನ್ನ ಬಿಟ್ಟೋಗಿದ್ದಾರೆ, ಆದರ್ಶಗಳನ್ನು ಬಿಟ್ಟೋಗಿದ್ದಾರೆ. ಒಬ್ಬ ರಾಜಕಾರಣಿ ಹೇಗಿರಬೇಕು ಅಂತಕ್ಕಂಥದ್ದನ್ನು ತೋರಿಸಿ ಹೋಗಿದ್ದಾರೆ. ರಾಜಕೀಯದಲ್ಲಿ ಎಷ್ಟು ವರ್ಷ ಇದ್ದು ಅಂತಕ್ಕಂಥದ್ದು ಮುಖ್ಯ ಅಲ್ಲ, ಅವಕಾಶ ಸಿಕ್ಕಿದಾಗ ನಾವು ಹೇಗೆ ಜನಪರವಾಗಿ ಕೆಲಸ ಮಾಡೋದು, ನಮ್ಮ ಚಿಂತನೆಗಳೇನಿದ್ದು ಅಂತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ಅದನ್ನ ಎಂ ವಿ ಕೃಷ್ಣಪ್ಪನವರು ಮಾಡಿದ್ದಾರೆ, ನಿಸ್ವಾರ್ಥತೆಯಿಂದ ಮಾಡಿದ್ದಾರೆ. ಇವತ್ತು ನಾವೆಲ್ಲ ಇಷ್ಟೊಂದು ಜನ ಬಂದು ಅವ್ರನ್ನ ನೆನಪಿಡ್ಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಬಹಳ ಜನ ರಾಜಕಾರಣಿಗಳು ರಾಜಕೀಯದಲ್ಲಿ ಬಂದಿದ್ದಾರೆ, ಹೋಗಿದ್ದಾರೆ. ಆದ್ರೆ ಹೆಜ್ಜೆ ಗುರುತುಗಳನ್ನು ಬಿಟ್ಟೋಗಿರ್ತಕ್ಕಂಥ ರಾಜಕಾರಣಿಗಳು ಬೆರಳಿಕೆಯಷ್ಟು ಮಾತ್ರ ಇದ್ದಾರೆ. ಅಂತ್ಯದಲ್ಲಿ ಎಂ ವಿ ಕೃಷ್ಣಪ್ಪನವರು ಕೂಡ ಅಗ್ರಸ್ಥಾನದಲ್ಲಿ ಇರ್ತಾರೆ ಅಂತಕ್ಕಂಥ ಮಾತನ್ನ ನಾವು ತಿಳಿಸಲಿಕ್ಕೆ ಬಯಸ್ತೇವೆ. ಈ ಜಿಲ್ಲೆ, ನಾನು ಈ ಸಾರಿ ಮುಖ್ಯಮಂತ್ರಿ ಆದ್ಮೇಲೆ ಕುಡಿಯ ನೀರಿಗೆ ಹಾಹಾಕಾರ, ಬೋರ್ವೆಲ್ಗಳಿಗೆ ನೀರಿಲ್ಲ, ಅಂತರ್ಜಲ ಪಾತಾಳ ಕೊಟ್ಟೋಗ್ಬಿಟ್ಟಿತ್ತು. 1200 ಅಡಿ, 1300 ಅಡಿ, 1400 ಅಡಿ ನೀರು ಬಂದರೂ ಕೂಡ 2 ತಿಂಗಳು 3 ದಿನದಲ್ಲಿ ಬತ್ತು ಹೋಗ್ತಕ್ಕಂಥ ಪರಿಸ್ಥಿತಿ.
ಅದಕ್ಕೆ ಪ್ರಮುಖವಾಗಿ ಎತ್ತಿನಹೊಳೆ ಯೋಜನೆ ಮತ್ತು ಕೆಸಿ ವ್ಯಾಲಿ ಯೋಜನೆ, ಅಲ್ಲಿ ಹೆಬ್ಬಾಳ್, ಚಿಕ್ಕಬಳ್ಳಾಪುರದಲ್ಲಿ ಹೆಬ್ಬಾಳ್ ನಾಗವಾರ ಯೋಜನೆ, ಈ ಯೋಜನೆಗಳನ್ನು ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಕೋಲಾರ ಜಿಲ್ಲೆಯ ಜನರಿಗೆ ಕೃಷಿ ಮಾಡಲಿಕ್ಕೆ, ಪಶುಸಂಗೋಪನೆ ಮಾಡಲಿಕ್ಕೆ, ಸೆರಿಕಲ್ಚರ್ ಮಾಡಲಿಕ್ಕೆ ಇವೆಲ್ಲಕ್ಕೂ ಕೂಡ ಅನುಕೂಲ ಆಗ್ತಕ್ಕಂಥ ಈ ಯೋಜನೆ ಅಂತಕ್ಕಂಥದ್ದನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾರೆ. ಈ ಯೋಜನೆಗೆ ರಮೇಶ್ ಕುಮಾರ್, ಕೃಷ್ಣ ಬೈರೇಗೌಡ, KH ಮುನಿಯಪ್ಪ ಮತ್ತೆ ಈ ಭಾಗದ ಅನೇಕ ಜನ ರಾಜಕೀಯ ಮುಖಂಡರುಗಳು ನನಗೆ ಒತ್ತಡ ಹಾಕಿದ್ರು. ಎತ್ತಿನಹೊಳೆ ಯೋಜನೆ ಆಗಲೇಬೇಕು. ಅದನ್ನು ವಿರೋಧ ಮಾಡಿದವರು ಕೂಡ ಇದ್ದಾರೆ. ಎತ್ತಿನಹೊಳೆ ಯೋಜನೆ ಆಗಬಾರದು ಅನ್ನೋರು ಕೂಡ ಇದ್ದಾರೆ.